ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 10ನೇ ತರಗತಿ ಗಣಿತ ಇನ್ನೊಂದು ಘಟಕವಾದ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಆದ್ರಿಂದ ನಾನಿಲ್ಲಿ ಒಂದು ಸಮಸ್ಯೆಯನ್ನು ಇಲ್ಲಿ ಬಿಡಿಸಿದ್ದೀನಿ. ಅದನ್ನು ಹೆಂಗೆ ಬಿಡಿಸೋದಪ್ಪ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭ AB ಎತ್ತರವು 10√3 ಮೀಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಫಸ್ಟ್ ನಾವೀಗ ಚಿತ್ರ ನೋಡೋಣ. ಸಮುದ್ರ ತೀರದ ಮೇಲೆ ಒಂದು ದೀಪಸ್ತಂಭ, ಇದು AB ಏನಪ್ಪಾ, ಇದು ಒಂದು ದೀಪಸ್ತಂಭ. ಇದರ ಒಂದು ಎತ್ತರ 10√3 ಮೀಟರ್ ಆಗಿದೆ. ಮುಂದೆ ಇದು AB ಆಯ್ತಾ. ಮುಂದೆ ನೋಡೋಣ ಪ್ರಶ್ನೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರ CE. ನೋಡಿಲೆ, ದೀಪಸ್ತಂಭದ ಒಂದು ಬುಡ ಯಾವುದಪ್ಪ ಅಂತಂದ್ರ, ನೋಡಿಲೆ ದೀಪಸ್ತಂಭದ ಬುಡ ಅಂತಂದ್ರೆ BC. ಹೌದಾ, ಇದು ಏನೈತಿ BC 30 ಮೀಟರ್ ಎತ್ತರ ಇದೆ. ಈ BC 30 ಮೀಟರ್ ದೂರದಲ್ಲಿ ಒಂದು ಗೋಪುರ ಇದೆ. ಆ ಒಂದು ಗೋಪುರ ಯಾವುದಪ್ಪ ಅದ, CE ಏನದು ಒಂದು ಗೋಪುರ. C ಮತ್ತು E ಏನದ, ಇದು ಒಂದು ಗೋಪುರ ಇದೆ. ಆಮೇಲೆ ಹಾಗೂ 10 ಮೀಟರ್ ದೂರದಲ್ಲಿ ಒಂದು ಹಡಗು F ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದೊಂದಾಗಿ ಚಿತ್ರದಲ್ಲಿ ನಾವೀಗ ನೋಡೋಣ. ಫಸ್ಟ್, ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭ AB 10√3 ಮೀಟರ್. ಆಮೇಲೆ ಬುಡದಿಂದ ಏನಪ್ಪ 30 ಮೀಟರ್ ದೂರದಲ್ಲಿ ಏನೈತಿ, ಇದು 30 ಮೀಟರ್ ದೂರ. CE ಏನೈತೆ ಅದು ಒಂದು ಗೋಪುರ. CE ಏನೈತೆ ಅದು ಒಂದು ಗೋಪುರ, ಹೌದಾ. ಆಮೇಲೆ F, ಆ ಗೋಪುರದಿಂದ ಗೋಪುರ CE ಆಯಿತು. ಮತ್ತು 10 ಮೀಟರ್ ದೂರದಲ್ಲಿ ಹಡಗೊಂದು. ಅದೇ ಈಗ 30 ಮೀಟರ್ ದೂರದಲ್ಲಿ ಏನಿದೆ, ಒಂದು ಗೋಪುರ ಇದೆ. ಆಮೇಲೆ ಅದೇ ಸ್ತಂಭದ ಬುಡದಿಂದ 10 ಮೀಟರ್ ದೂರದಲ್ಲಿ ಒಂದು ಹಡಗಿದೆ. ಅದನ್ನ F ಅಂತ ತಿಳ್ಕೊಂಡು, ಇದು ಹಡಗು, ಇದು ಏನಪ್ಪ ಗೋಪುರ, ಇದು AB ಏನಪ್ಪ ಒಂದು ದೀಪ ಸ್ತಂಭ ನಿಂತಿದೆ. ಆಯ್ತಾ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ, ದೀಪದ ಸ್ತಂಭದ ತುದಿಯಿಂದ, ಈಗ ಯಾವುದಪ್ಪ, ಇದು ದೀಪದ ಸ್ತಂಭದ ತುದಿ. ಈ ತುದಿಯಿಂದ ಮತ್ತ ಗೋಪುರದ ಒಂದು ತುದಿಯಿಂದ ನಾವು ನೋಡಿದಾಗ ಉಂಟಾದ ಕೋನ ಎಷ್ಟು, 30 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ. ಅಂದ್ರೆ ನಾವು ಮೇಲೆ ನೋಡ್ತಾ ಇದ್ದೇವಲ್ಲ, ಆದ್ರಿಂದ ಇದು ಏನಂತ ಹೇಳ್ತೇವೆ ನಾವು, ಉನ್ನತ ಕೋನ. ವೀಕ್ಷಿಸುತ್ತಿರುವ ಒಂದು ಬಿಂದು ಇದು ಕ್ಷಿತಿಜ ಮಟ್ಟದಿಂದ ಮೇಲಿದ್ದರೆ ಅದನ್ನ ನಾವೇನಂತೇವಿ, ಉನ್ನತ ಕೋನ ಅಂತ ಹೇಳ್ತೇವಿ. ಅದು 30 ಡಿಗ್ರಿ ನಮಗೇನ ಈ ಸಮಸ್ಯೆಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಹಾಗಾದರೆ ಗೋಪುರದ ಎತ್ತರವನ್ನು ಮತ್ತು ದೀಪಸ್ತಂಭದ ಫಸ್ಟ್ ನಾವೇನೇನು ಕಂಡು ಹಿಡ್ಕೋಬೇಕಂದ್ರ, ಪೂರ್ತಿ ಗೋಪುರದ ಎತ್ತರ ಕಂಡು ಹಿಡ್ಕೋಬೇಕು. ಇದು ಕ್ವಶನ್ ಮಾರ್ಕ್ ಹಾಕೋಣ. ಆಮೇಲೆ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು AE ಕಂಡು ಹಿಡಿಯಿರಿ. ನಾವೀಗ ಏನು ಕಂಡುಹಿಡಿಬೇಕು, ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿವರೆಗಿನ ದೂರವನ್ನ AE ಕಂಡು ಹಿಡ್ಕೋಬೇಕು. ಅದು ಕ್ವಶನ್ ಮಾರ್ಕ್ ಹಾಕೋಣ. ಹಾಗೂ ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನ, ನೋಡಿಲೆ ಇದು ಉನ್ನತ ಕೋನ. ಏನಪ್ಪ, ವೀಕ್ಷಿಸುತ್ತಿರುವ ಒಂದು ಬಿಂದು ಇದು ಕ್ಷಿತಿಜ ಮಟ್ಟಕ್ಕಿಂತ ಮ್ಯಾಲಿದ್ರೆ ಅದೇನ ಉನ್ನತ ಕೋನ ಆಯ್ತು. ಈಗ ನಾವೇನು ಕಂಡುಹಿಡಬೇಕು, ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ, ಇದು ಹಡಗು F ಏನಿದು ಹಡಗು, ಇಲ್ಲೇ ಉಂಟಾಗಿರುವ ಅವನತ ಕೋನ. ಇಲ್ಲೇನು ಅವನತ ಕೋನ ಅಂತಂದ್ರೆ ಏನಪ್ಪ, ವೀಕ್ಷಿಸುತ್ತಿರುವ ಒಂದು ಬಿಂದು, ನಾವಿಲ್ಲಿಂದ ವೀಕ್ಷಣೆ ಮಾಡ್ತಾ ಇದ್ದೇವೆ. ಬಿಂದು ಈ ಕ್ಷಿತಿಜ ಮಟ್ಟದಿಂದ, ಇದು ಒಂದು ಕ್ಷಿತಿಜ ಮಟ್ಟ ಅಂತ ಹೌದಾ. ಈ ಮಟ್ಟದಿಂದ ಅದು ಕೆಳಗಿದ್ರೆ, ನಾವು ಕೆಳಗೆ ನೋಡ್ತಾ ಇದ್ರೆ ಅದಕ್ಕೇನಂತೇವೆ ನಾವು ಅವನತ ಕೋನ. ನಾವಿಲ್ಲೇ ಅವನತ ಕೋನವನ್ನ ಕಂಡುಹಿಡಿಬೇಕು. ಈಗ ಇಷ್ಟು ಪ್ರಶ್ನೆಯಲ್ಲಿ ಏನೇನು ಕೊಟ್ಟಾರ ಅನ್ನೋದನ್ನ
ಚಿತ್ರದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಮುಂದೀಗ ಬರಿತಾ ಹೋಗೋಣ. ಏನೇನು ಬರಿಬೇಕು ಅನ್ನೋದನ್ನು ಇಲ್ಲಿ ಕೆಳಗೆ ನಾನು ಹೇಳ್ತೀನಿ. ಚಿತ್ರ ಬರ್ಕೊಂಡೇನೆ. ಮುಂದೆ ಈ ಚಿತ್ರದ ಪ್ರಕಾರ ನಾವೇನು ಮಾಡೋಣ, ಈಗ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಫಸ್ಟ್ ಪರಿಹಾರ ಏನು ಬರಿಬೇಕು? ದೀಪದ ಸ್ತಂಭದ ಎತ್ತರ ಇದು. AB ದೀಪದ ಸ್ತಂಭದ ಎತ್ತರ 10√3 ಮೀಟರ್. 10√3 ಮೀಟರ್ ಬರ್ಕೊಂಡು. ದೀಪಸ್ತಂಭದ ಪಾದದಿಂದ ಗೋಪುರದ ಪಾದಕ್ಕಿರುವ ದೂರ BC = 30 ಮೀಟರ್. ದೀಪದ ಸ್ತಂಭದ ಪಾದದಿಂದ, ಇದು ಪಾದ ಹೌದಾ, ಪಾದದಿಂದ ಗೋಪುರದ ಪಾದಕ್ಕಿರುವ ದೂರ ಎಷ್ಟೈತಿದ? 30 ಮೀಟರ್ ಐತಿ. ಬರ್ಕೊಳ್ಳೋದಿದ್ನ. ಆಮೇಲೆ ದೀಪಸ್ತಂಭದ ಪಾದ ಮತ್ತು ಹಡಗಿನ ನಡುವಿನ ದೂರ. ದೀಪಸ್ತಂಭದ ಪಾದ ಮತ್ತು ಹಡಗಿನ ನಡುವಿನ ದೂರ 10 ಮೀಟರ್. ಅದ BF = 10 ಮೀಟರ್. BC = 30 ಮೀಟರ್ ಐತಿ. ಟೋಟಲ್ BC = 30 ಮೀಟರ್. BF ಇದು 10 ಮೀಟರ್ ಅಂತ ಬರೆದುಕೊಂಡ್ವಿ. ಈಗ ಏನು ಕಂಡುಹಿಡಿಬೇಕು? ಇದು ಗೋಪುರದ ಒಂದು ಎತ್ತರ. ಅದನ್ನು ಕ್ವಶನ್ ಮಾರ್ಕ್ ಹಾಕೋಣಂತ. ಗೋಪುರದ ಎತ್ತರ CE. ಗೋಪುರದ ಎತ್ತರ CE ಕಂಡುಹಿಡ್ಕೋಬೇಕು. ದೀಪಸ್ತಂಭದ ಮತ್ತು ಗೋಪುರದ ಮೇಲ್ತುದಿ ನಡುವಿನ ದೂರ AE. ಮತ್ತೆ A ಮತ್ತು E ಕಂಡುಹಿಡಿಬೇಕು. ಕ್ವಶನ್ ಮಾರ್ಕು. ಮತ್ತು ಅವನತ ಕೋನವನ್ನು ಕಂಡುಹಿಡಿಬೇಕು. ಹೌದಾ? ಅಂದರೆ ಥೀಟಾ ಕಂಡುಹಿಡಿಬೇಕು ನಾವು. ಇಷ್ಟನ್ನು ನಾವಿಲ್ಲೇ ಈ ಸಮಸ್ಯೆಯಲ್ಲಿ ಏನು ಕೊಟ್ಟಾರು, ಏನು ಕಂಡುಹಿಡಿಬೇಕು ಅನ್ನೋದನ್ನು ನಾನಿಲ್ಲೇ ಬರ್ಕೊಂಡೆ. ಇನ್ನು ಮುಂದೆ ಲೆಕ್ಕ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮುಂದೆ ಈಗ ಇಲ್ಲೇ ನೋಡಿ, ಚಿತ್ರದಲ್ಲಿ ತ್ರಿಭುಜ ADE ಯಲ್ಲಿ, ಅಂದರೆ ADE ಯಾವುದು ನೋಡೋಣ. ADE ಈ ಒಂದು ತ್ರಿಭುಜದಲ್ಲಿ ನಾವು tan 30 ಅಂದರೆ 30 ಡಿಗ್ರಿ ನಮ್ಗೆ ಉನ್ನತ ಕೋನ ಕೊಟ್ಟಾರಲ್ಲ. ಹೆಚ್ಚಾಗಿ ಈ ಎಂಥ ಲೆಕ್ಕಗಳಲ್ಲಿ ಟ್ಯಾನ್ ಅನ್ನು ನಾವು ಹೆಚ್ಚಾಗಿ ತೆಗೆದುಕೊಳ್ತೀವಿ. ಆದ್ದರಿಂದ tan 30 = DE / 30. ಇದು 30 ಇದ್ರೆ, BC 30 ಇದ್ರೆ ADನೂ ಕೂಡ ಏನಾಗ್ತೈತಿ? 30 ಮೀಟ್ರೇ ಆಗ್ತೈತಿ. ಅದಕ್ಕೆ ನಾವೀಗ ಏನು ಕಂಡು ಹಿಡಿದೈತಿ? DE ಕಂಡು ಹಿಡ್ಕೋಬೇಕಾಗೈತಿ. DE ಫಸ್ಟ್ ಕಂಡು ಹಿಡ್ಕೊಳ್ಳೋಣ. ಹೌದಾ? ಆದ್ದರಿಂದ ನಾನೇನು ಮಾಡಿದ್ದೇನೆ, tan 30 ಡಿಗ್ರಿ ಕೊಟ್ಟಾರಲ್ಲ, ಅದನ್ನ tan 30 ಡಿಗ್ರಿ = DE / 30. ಇದು ಕೂಡ 30, ಇದು 30 ಆಗ್ತೈತಿ. ಯಾಕಂದ್ರೆ ಅಭಿಮುಖ ಬಾಹುಗಳು ಏನಿರ್ತಾವು? ಸಮವಾಗಿರ್ತಾವು. ಆದ್ದರಿಂದ tan 30 ಡಿಗ್ರಿ ನಾವೀಗ ತ್ರಿಕೋನಮಿತಿಯ ಒಂದು ಪಾಠದಲ್ಲಿ ನಾವು ಅನುಪಾತಗಳನ್ನು tan 30 ಅಂತಂದ್ರೆ ನಾವೇನು ತಗೋಬೇಕಪ್ಪ ಅಂತಂದ್ರೆ, tan 30 ಡಿಗ್ರಿ ಅಂದ್ರೇನು? 1/√3. ಈ ಒಂದು ಚಾರ್ಟನ್ನು ಕಂಪಲ್ಸರಿ ನೀವೇನು ಮಾಡಬೇಕು? ಬೈ ಹಾರ್ಟ್ ಮಾಡ್ಕೋಬೇಕು. ಅಂದಾಗ ಇಲ್ಲಿ ಬರೀಲಿಕ್ಕೆ ಬರ್ತೈತದು. tan 30 ಅಂದರೆ 1/√3 = D/30 ಹಾಗೆ ಇರಲಿ. ಆದ್ದರಿಂದ DE = ಏನಾಯಿತು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ. ಅಂದ್ರೆ DE = ಏನಾಯ್ತು? ಆ್ಯಕ್ಚುಲಿ ನಾನು ಡೈರೆಕ್ಟ್ ಮಾಡಿರೋದಿಲ್ಲೇ. DE = 30/√3 ಮೀಟರ್ ಆಯಿತು. ಹೆಂಗೆ ಬಂತಪ್ಪ ಅನ್ನೋದನ್ನು ಒಂಚೂರು ಮಾಡಿ ತೋರಿಸ್ತೀನಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ √3 DE = 1 × 30 ಆಯಿತು. ಆದ್ದರಿಂದ DE = 30 ಇದು √3 ಈ ಸೈಡ್ ಬಂದರೆ ಭಾಗಾಕಾರ ಆಗ್ತೈತಿ √3. ಆ ಥರ ಮಾಡಿರೋದು. ಆದ್ದರಿಂದ DE = 30/√3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ D × √3 30 ಆಯಿತು. ಆದ್ದರಿಂದ DE = 30/√3. ಇದು √3 ಈ ಸೈಡ್ ಬಂದರೆ ಭಾಗಾಕಾರ ಬಂತು. ಈಗ 30/√3 ಅನ್ನು ಹೆಂಗೆ ಬಿಡಿಸೋದು ನೋಡ್ರಿಲೆ. ನಾವು ಅಕರಣೀಕಾರಕವನ್ನು ಮಾಡಿಸ್ಕೋಬೇಕಿಲ್ಲ. 30/√3 ಅನ್ನು ಎರಡಕ್ಕೂ ಹಚ್ಚೋಕಿಲ್ಲ. ಗುಂಡ್ಲೆ ಹಾಕಿ 30 × √3 30 × √3 ಡಿವೈಡೆಡ್ ಬೈ √3 × √3 ಏನಾಗ್ತೈತಿ? √9 ಆಗ್ತೈತಿ. √9 ಅಂದ್ರೆ ಬೆಲೆ ಏನು? ಅದರದ ವರ್ಗಮೂಲ ಏನು? 3. ಆದ್ದರಿಂದ 3 1 3 10 30. ಆದ್ದರಿಂದ 10√3. DE ಬೆಲೆ ಏನು ಬಂತು? 10√3 ಹೆಂಗೆ ಬಂತು ಅನ್ನೋದನ್ನು ಇಲ್ಲೇ ಬಿಡಿಸಿ ತೋರಿಸಿದ್ದೇನೆ. 10√3 ಮೀಟರ್ ಬಂತು.
ಈಗ ನನಗೆ ಏನು ಬೆಲೆ ಬಂತು ಗೊತ್ತಾ? ಈಗ ಡಿ ಬೆಲೆ ಏನು ಬಂತು ನನಗೆ? 10√3 ಮೀಟರ್ ಬಂತು. ಇನ್ನು ಮುಂದೆ ಗೋಪುರದ ಎತ್ತರವನ್ನು ನಾನೀಗ ಕಂಡು ಹಿಡ್ಕೋಬಹುದು. ಈಗ ನನಗೆ ಡಿ ಬೆಲೆ ಬಂತಲ್ಲ, ಡಿ 10√3 ಬಂತು. ಆದ್ದರಿಂದ ಗೋಪುರದ ಎತ್ತರ ಅಂದರೆ ಗೋಪುರದ ಎತ್ತರ ಯಾವುದಪ್ಪ ಇಲ್ಲೇ? CE, ಹೌದಾ? ಆದ್ದರಿಂದ ಗೋಪುರದ ಎತ್ತರ CE ಏನಾಗ್ತೈತಿ? ಡಿ ಪ್ಲಸ್ CD, ಡಿ ಪ್ಲಸ್ CD ಆಗ್ತೈತಿ. ಇದು ಡಿ ಎಷ್ಟು ಬಂತು ನಮ್ಗೆ? 10√3 ಬಂತ, ಹೌದಿಲ್ಲ? ಡಿ ಎಷ್ಟು ಬಂತು? 10√3 ಬಂತ. 10√3 ಇದು ಏನಾಗ್ತೈತಿ? ಇಲ್ಲೇ ಎ ಬಿನೂ ಏನೈತಿ? 10√3ನ ಐತಿ, ಹೌದಾ? ಅಂದರೆ ಇದರ ಅಭಿಮುಖ ಬಾಹುನು ಇದು ಏನಾಗ್ತೈತಿ? 10√3ನ ಆಗ್ತೈತಿ. 10√3 ಪ್ಲಸ್ 10√3 ಇದೇನು? ಗೋಪುರದ ಎತ್ತರ ಬಂತು. ಆದ್ದರಿಂದ ಗೋಪುರದ ಎತ್ತರ CE ಡಿ ಪ್ಲಸ್ CD 10√3 ಪ್ಲಸ್ 10√3. 10 ಪ್ಲಸ್ 10 20 ಆಯಿತು. √3 ಪ್ಲಸ್ √3 ಆಗ್ತೈತಿ. ಕೂಡಿಸುವಾಗ ಅದನ್ನೇನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಇಲ್ಲ ನೀವು √3 ಇದೆ √9 ಅಂತ ಬರಿಬಾರ್ದು, ತಪ್ಪಾಗ್ತೈತದ. ಕೂಡಿಸುವಾಗ ನಾವು ಬರೀ ಸಂಖ್ಯೆಗಳನ್ನಷ್ಟೇ, ಇವನಷ್ಟ ರೂಟ್ ಬಿಟ್ಟಿದ್ದ ಸಂಖ್ಯೆಗಳನ್ನಷ್ಟೇ ನಾವು ಕೂಡಿಸ್ಕೊಂಡ ರೂಟ್ ಹಾಗೆ ಇಟ್ಕೋಬೇಕು. ಎರಡು ಸಮ ಇರೋದ್ರಿಂದ ರೂಟ್ 10 ಪ್ಲಸ್ 10 20√3 ಮೀಟರ್ ಆಯಿತು. ಇದು ನಮಗೆ ಒಂದು ಏನು ಕಂಡು ಹಿಡಿದ್ವಿ? ನಾವು ಗೋಪುರದ ಎತ್ತರವನ್ನು ಕಂಡು ಹಿಡಿದ್ವಿ. ಹಾಗಾದರೆ ನಮಗೆ ಈಗ ಗೋಪುರದ ಎತ್ತರ ಎಷ್ಟು ಬಂತಪ್ಪ? 2 ಕೂಡಿಸೆ 20√3 ಮೀಟರ್ ಬಂತು. ಮುಂದೆ ಈಗ ಮುಂದೆ ಹೋಗೋಣ. ಇನ್ನು ಮತ್ತೆ ಇಲ್ಲೇ ಚಿತ್ರದಲ್ಲಿ ತೋರಿಸ್ತೀನಿ. ತ್ರಿಭುಜ ADEಯಲ್ಲಿ cos 30 ಡಿಗ್ರಿ = 30/a. ನಾವೀಗ a ಕಂಡು ಹಿಡ್ಕೋಬೇಕಾ? ಹೌದಾ? ಆದ್ದರಿಂದ ನಮಗೆ ಇದೇನಪ್ಪ, ಒಂದು ಲಂಬಕೋನ ತ್ರಿಭುಜ ಇರೋದ್ರಿಂದ ಇದೇನು ವಿಕರ್ಣ, ಹೌದಾ? a ಕಂಡು ಹಿಡ್ಕೋಬೇಕಂದ್ರೆ 30 ಡಿಗ್ರಿ ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾರಲ್ಲ. ಈಗ ಇದಂತೂ 30 ಐತಿ, ಹೌದಾ? ಆದ್ದರಿಂದ cos 30 ಡಿಗ್ರಿ = 30/a ಆತ. 30/a ಆದ್ದರಿಂದ ಈಗ ನಾವು ಕಾಸ ಯಾಕೆ ತಗೊಂಡ್ವಿ ಅಂತಂದ್ರೆ ನಮಗಿಲ್ಲೇ ಇದು ವಿಕರ್ಣ, ಇದು ಆ್ಯಂಗಲ್ ಕೊಟ್ಟಾಗ ಇದು ಪಾರ್ಶ್ವಬಾಹು, ಇದು ಎದುರಿಗಿಂದ ಅಭಿಮುಖ ಬಾಹು ಆಗ್ತೈತಿ. ಆದ್ದರಿಂದ ನಾವು ಇನ್ನು ಕಂಡು ಹಿಡ್ಕೋಬೇಕಾದಾಗ ಅದಕ್ಕೆ ಕಾಸ್ ಬಳಸ್ಕೊಂಡೇವೆ. ಇಲ್ಲಿ cos 30 ಡಿಗ್ರಿ ಅಂತ ತಗೊಂಡಿರೋದು. cos 30 ಡಿಗ್ರಿ ಏನಾಗ್ತೈತಿ? ಕೋಷ್ಟಕದ ಪ್ರಕಾರ √3/2 ಆಗ್ತೈತಿ. = 30/a ಹಾಗೆ ಇರಲಿ. ಇಲ್ಲೂ ಕೂಡ ನಾವೇನು ಮಾಡಬೇಕು? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. AE ಇಂಟು √3 = 30 × 2 60. √3 ಈ ಸೈಡ್ ಬಂದ್ರೆ /√3 ಆಗ್ತೈತಿ. 60/√3 ಬಂತು. ಈಗ ಇದನ್ನು ಕೂಡ ಹಾಗೆ ಮಾಡೋದು. 60/√3 ಅಕರ್ಣೀಕಾರಕಗೊಳಿಸ್ಬೇಕು. ಇಂಟು √3/√3 60√3 ಹಾಗೆ ಇರ್ತೈತಿ. √3 × √3 √9 ಆಯ್ತು. √9 ಅಂದ್ರೆ ವರ್ಗಮೂಲ 3, 3 ಒಂದಲೇ 3 20, ಆದ್ರಿಂದ 20√3. ಹಾಗಾದರೆ AE ಬೆಲೆ ಎಷ್ಟು ಬಂತು ನಮಗೀಗ? AE ಬೆಲೆ ಎಷ್ಟು ಬಂತು? 20√3 ಮೀಟರ್ ಬಂತು. ಇದು ಬಂತು, ಹೌದಾ? ಇನ್ನು ದೀಪಸ್ತಂಭ ಮತ್ತು ಗೋಪುರದ ಮೇಲ್ತುದಿ ನಡುವಿನ ದೂರ ಎಷ್ಟು? AE = 20√3 ಬಂತು. ನಾವೀಗ ಏನೇನು ಕಂಡುಹಿಡಿದ್ವಿ? ಗೋಪುರದ ಎತ್ತರ 20√3 ಬಂತು, AEನೂ ಕೂಡ 20√3 ಬಂತು. ಇನ್ನು ಅವನತ ಕೋನ ಒಂದಷ್ಟೇ ನಾವೀಗ ಕಂಡುಹಿಡ್ಕೋಬೇಕು. ಅವನತ ಕೋನ ಹೆಂಗೆ ಕಂಡುಹಿಡಿದು ನೋಡ್ರಿ, ಒಂದೊಂದಾಗಿ ಈಗ ಕಂಡುಹಿಡ್ದೇನಿ. ಲಾಸ್ಟ್ ಅವನತ ಕೋನ ಆ್ಯಂಗಲ್ DAF = ಆ್ಯಂಗಲ್ AFB = θ. ಏನಪ್ಪ ಅದು ಯಾವುದು ಅಂತ ಅನ್ನೋದನ್ನು ಇಲ್ಲಿ ನೋಡೋಣ. ಆ್ಯಂಗಲ್ DAF ಆ್ಯಂಗಲ್ ಇದು, ಹೌದಾ? ಆಮೇಲೆ ಆ್ಯಂಗಲ್ AFB, ಈ ಆ್ಯಂಗಲ್ ಇದೇನಾಯಿತು? θ ಅಂತ ಇಟ್ಕೊಳ್ಳೋದು. ಈಗ ABF ಅಂದರೆ ಇದು ಆ್ಯಂಗಲ್, ಹೌದಾ? ABF ಅಲ್ಲಿ tan θ = AB/BF ಆಗ್ತದೆ. tan θ ಇಲ್ಲಿ ತಗೊಂಡು AB/BF ಅಂತ ತಗೊಂಡು tan θ = AB ನನಗೀಗ ಏನಪ್ಪ? AB ಬೆಲೆ ಏನು? 10√3 ಡಿವೈಡೆಡ್ ಬೈ BF ಬೆಲೆ ಏನು? 10 ಹಾಕೊಳ್ಳೋದು. 10 ಕ್ಯಾನ್ಸಲ್ ಆಯಿತು. tan θ =
√3 ಬಂತು. ಏನು ಬಂತು? ಟ್ಯಾನ್ ಥೀಟಾ √3 ಬಂತು. ಆದ್ದರಿಂದ ಟ್ಯಾನ್ ಥೀಟಾ = √3 ಅಂದ್ರೆ ಏನು ಬರ್ತೈತಿ ಅದು ಬೆಲೆ? ಟ್ಯಾನ್ 60 ಡಿಗ್ರಿ ಬರುತ್ತದೆ. ಟ್ಯಾನ್ 60 ಡಿಗ್ರಿ ಅಂದ್ರೆ √3. ಅದಕ್ಕೆ ಕೋಷ್ಟಕವನ್ನು ನಾವು ಬಹ್ಯಾಟ್ ಮಾಡಬೇಕು. ಟ್ಯಾನ್ 60 ಡಿಗ್ರಿ ಅಂತಂದರೆ ಏನು? √3. ಅದಕ್ಕೆ ಟೀಟಾ ಅವನತ ಕೋನ ಟೀಟಾ ಎಷ್ಟು ಬಂತು ನಮ್ಗೆ? 60 ಡಿಗ್ರಿ. ಅಂದರೆ ಈ ಕೋನ ಎಷ್ಟು ಬಂತು ನಮಗಿಲ್ಲೇ? 60 ಡಿಗ್ರಿ ಬಂತು. ಈ ಥರ ನಾವು ತ್ರಿಕೋನಮಿತಿಯ ಅನ್ವಯಗಳ 4 ಅಂಕದ ಪ್ರಶ್ನೆಯನ್ನು ಕೊಟ್ಟಾಗ ನಾವು ಈ ಥರ ಲೆಕ್ಕವನ್ನು ಬಿಡಿಸ್ಕೋಬೇಕು. ಓಕೆನಾ? ಹಾಗಾಗಿ ಈ ಒಂದು ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ.